ಇದರಲ್ಲಿ ಎಕ್ಸ್ ಪ್ಲಸ್ ವೈ ಅಲ್ವಾ, ಎಕ್ಸ್ ಪ್ಲಸ್ ವೈ ನಾವು ಏನು ತೊಗೋಬೇಕು, ಒಂದನ್ನು ಅಂಶವನ್ನು ನಾವು ಏನು ಬೇಕಾದ್ರೂ ತೊಗೋಬೋದು. ಏನಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳಿ, ಅಂಶವನ್ನು ಎಕ್ಸ್ ಅಂತ ತಗೊಳ್ಳಿ. ಎಕ್ಸಿಗೆ ಏನನ್ನು ಸೇರಿಸಿದಾಗ ಅಂಶಕ್ಕೆ 3 ಸೇರಿಸಿದ, ಅಂಶಕ್ಕೂ ಸೇರಿಸಬೇಕು ಛೇದಕ್ಕೂ ಸೇರಿಸಬೇಕು, ವೈ ಪ್ಲಸ್ 3. ಅಂಶ ಮತ್ತು ಛೇದಕ್ಕೆ 3 ಸೇರಿಸಿದಾಗ ಎಷ್ಟು ಬರ್ತದೆ ಅಂತ ಕೊಟ್ಟಿದ್ದಾರೆ, 8/11 ಬರ್ತದೆ ಅಂತ ಕೊಟ್ಟಿದ್ದಾರೆ. ಪುನಃ ಕೊಟ್ಟಿದ್ದಾರೆ ಅದೇ ಅಂಶಕ್ಕೆ, ಇದೇ ಅಂಶಕ್ಕೆ ಎಕ್ಸ್ ಮತ್ತು ವೈ ಅಂತೇಳಿ ಅಂಶ ನಮಗೆ ಗೊತ್ತಿಲ್ಲ ಏನು ಅಂತ, ಅದಕ್ಕೆ ನಾವು ಏನಂತ ತೊಗೋಬೇಕು, ಎಕ್ಸ್ ಮತ್ತು ವೈ ಅಂತ ತೊಗೊಳ್ಬೇಕು. ಇದರಿಂದ ಏನು ಮಾಡಬೇಕಂತೆ, ಇದರಿಂದ ನಾವು ಕಳಿಬೇಕಂತೆ. ಕಳೆದಾಗ ಎಕ್ಸಿಂದ 3 ಕಳೆದಾಗ ಪುನಃ ವೈಯಿಂದ 3 ಕಳೆದಾಗ ಏನು ಬರ್ತದಂತೆ ನಮಗೆ, ಈಕ್ವಲ್ ಟು ಕೊಟ್ಟಿದ್ದಾರೆ ಅಲ್ಲಿ ಮೈನಸ್ ಮಾಡಿದ್ರೆ ನಿಮಗೆ ಬರ್ತದೆ 2/5 ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ, ಇದು ಮಾಡಬೇಕಾದಂಥ ಫಸ್ಟ್ ಮಾಡಬೇಕಾಗಿರೋದು ಅಂಶ ಮತ್ತು ಛೇದನ ಎಕ್ಸ್ ಮತ್ತು ವೈ ಅಂತ ತಗೊಳ್ಳೋದು. ಕೂಡಿಸಿದಾಗ 3 ಕೂಡಿಸಿದಾಗ 8/11, ಎರಡಕ್ಕೂ 3 ಮೇಲೇನೂ ಕೆಳಗೇನು ಅಂಶಕ್ಕೂ ಛೇದಕ್ಕೂ 3 ಕೂಡಿಸಿದಾಗ ನಮಗೆ 8/11 ಬರ್ತದೆ. ಮೈನಸ್ ಮಾಡಿದಾಗ 3 ಮೈನಸ್ ಮಾಡಿದಾಗ ಈಗ 2/3 ಬರ್ತದೆ. ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಗೊತ್ತಾಗಬೇಕು ಅಂತ ಹೇಳಿದ್ರೆ ಮಕ್ಕಳೇ, ಇದು ಅಡ್ಡ ಗುಣಾಕಾರ ಮಾಡಬೇಕು. ಏನು ಮಾಡಬೇಕು ನಾವು, ಅಡ್ಡ ಗುಣಾಕಾರ ಮಾಡಬೇಕು. ಅಡ್ಡ ಗುಣಾಕಾರ ಮಾಡಬೇಕಾದ್ರೆ ಓಕೆ, 11 × 11 ಗುಣಿಸು ಎಕ್ಸ್ ಪ್ಲಸ್ 3 ಓಕೆ ಈಕ್ವಲ್ ಟು ಈ ಕಡೆ 8 ಗುಣಿಸು ವೈ ಪ್ಲಸ್ 3. ಅರ್ಥ ಆಯ್ತಲ್ಲ ಮಕ್ಕಳೇ, ಎಕ್ಸ್ ಪ್ಲಸ್ 3 ಗುಣಿಸು 11 ಮಾಡೋದು, ವೈ ಪ್ಲಸ್ 3 ಗುಣಿಸು 8 ಮಾಡೋದು. ಇದು ಅಷ್ಟೇ, ಇದು ಮತ್ತು ಇದನ್ನು ಅಡ್ಡ ಗುಣಾಕಾರ ಮಾಡಬೇಕು. ಅರ್ಥ ಆಯ್ತಲ್ವಾ, ಇದೆರಡನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಏನಾಗುತ್ತೆ, 5 × ಎಕ್ಸ್ ಮೈನಸ್ 3 ಈಕ್ವಲ್ ಟು 2 × ವೈ ಮೈನಸ್ 3. ಇಷ್ಟು ಎಲ್ರಿಗೂ ಕ್ಲಿಯರ್ ಆಯ್ತಲ್ವಾ. ಈಗ ಏನು ಮಾಡಬೇಕು, 11 × ಎಕ್ಸ್ ಮಾಡಿ, ಆಗ ಏನಾಗುತ್ತೆ 11x ಪ್ಲಸ್ 11 3 33 ಈಕ್ವಲ್ ಟು ಗೊತ್ತಾಯ್ತಲ್ವಾ. ಇದು ಮತ್ತು ಇದನ್ನು ಗುಣಿಸಿದ್ದು ಪುನಃ 11 ಮತ್ತು 3 ಗುಣಿಸಿರೋದು. ಅದೇ ಥರ ಇದನ್ನು ಸಹ 8 ಮತ್ತು ವೈಯನ್ನು ಗುಣಿಸ್ಬೇಕು. ಆಮೇಲೆ 8 ಮತ್ತು ಎಷ್ಟನ್ನು ಗುಣಿಸ್ತೀರಾ, 3. ಆಗ 8 × ವೈ ಏನಾಗುತ್ತೆ, 8y ಪ್ಲಸ್ 8 3 ಎಷ್ಟು ಬಂತು, 24. ಅದೇ ಥರ ಇಲ್ಲಿ ಸಹ 5 × ಎಕ್ಸ್ ಮಾಡಬೇಕು, ಪುನಃ 5 × 3 ಮಾಡಬೇಕು. 5 × ಎಕ್ಸ್ ಎಷ್ಟು ಬಂತು, 5x ಮೈನಸ್ 5 3 15 ಈಕ್ವಲ್ ಟು ಪುನಃ ಇದು ಹಾಗೆ 2 × ವೈ ಪುನಃ 2 × ಮೈನಸ್ 3. 2 × ವೈ ಎಷ್ಟಾಗುತ್ತೆ, 2y ಮೈನಸ್ 2 3 6. ಈಗೇನು ಮಾಡ್ತೀರಾ, ಈಗ ನೋಡಿ ಮಕ್ಕಳೇ, 11x ಮತ್ತು 11x ಮತ್ತು 11x ಇದನ್ನು ಈಚೆ ತೊಗೊಬನ್ನಿ. 8y ಇದೆಯಲ್ಲ, ಮೈನಸ್ 8y ಈಕ್ವಲ್ ಟು ಏನಿದೆ ಇಲ್ಲಿ 24. ಇದನ್ನು 33 ಆಚೆ ತಂದಾಗ ಏನಾಗುತ್ತೆ, ಮೈನಸ್ 33 ಅಂತ ಬರುತ್ತೆ. ಈಗ 11x ಇದು ಒಂದೇ ಥರ ಅಲ್ಲ, ಬೇರೆ ಬೇರೆ ಏನು ವೇರಿಯೇಬಲ್ ಬೇರೆ ಬೇರೆ ಇದೆ, ಏನು ಚರಾಕ್ಷರಗಳು ಬೇರೆ ಬೇರೆ ಇದೆ. ಇದನ್ನು ಕಳೀಲಿಕ್ಕೂ ಕೂಡಿಸ್ಲಿಕ್ಕೂ ಆಗಲ್ಲ. ಇದು ಏನಾಗುತ್ತೆ, ನಮಗೆ ವರ್ಜಿಸುವ ವಿಧಾನದಿಂದ ಎಲಿಮಿನೇಷನ್ ಮೆಥಡ್ಗೆ ಈಸಿ ಆಗುತ್ತೆ ನೋಡಿ. 33ರಿಂದ 24 ಮೈನಸ್ ಮಾಡಿ, ಎಷ್ಟು ಬಂತು, ಮೈನಸ್ 9 ಬರ್ತದೆ ಅಲ್ವಾ, ಮೈನಸ್ 9 ಬರ್ತದೆ. 24ರಿಂದ ಮೈನಸ್ 33 ಮಾಡಿದ್ರೆ ಮಾಡೋಕ್ಕಾಗಲ್ಲ, 33ರಿಂದ 24 ಮೈನಸ್ ಮಾಡಬೇಕು. ಇದೆರಡರಲ್ಲಿ ದೊಡ್ಡ ನಂಬರ್ ಇದ್ದಿದೆ, ದೊಡ್ಡ ನಂಬರ್ ಹಿಂದೆ ಮೈನಸ್ ಇರೋದ್ರಿಂದ ನಾನು ಮೈನಸ್ ಹಾಕಿದ್ದೀನಿ. ಅದೇ ಥರ ಇಲ್ಲಿ ಸಸ್ತೆ 5x 2yಯನ್ನು ಈಚೆ ತಂದಾಗ ಮೈನಸ್ 2y ಈಕ್ವಲ್ ಟು ಮೈನಸ್ 6. ಇದನ್ನು ಈಚೆ ತಂದಾಗ ಏನಾಗುತ್ತೆ, ಮೈನಸ್ 15 ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ, ಇದು ಮೈನಸ್ 15, ಈಚೆ ಬರುವಾಗ ಏನಾಯಿತು, ಪ್ಲಸ್ 15 ಆಗುತ್ತೆ. ಇಲ್ಲಿ ಪ್ಲಸ್ 15 ಆಗುತ್ತೆ. ಆಗ 5x ಮೈನಸ್ 2y ಈಕ್ವಲ್ ಟು ಇಲ್ಲಿ 15ರಿಂದ 6 ಕಳೆದ್ರೆ ಎಷ್ಟು, 9. ಎಂಥ 9, ಪ್ಲಸ್ 9. ಇಲ್ಲಿ ಮೈನಸ್ 9 ಬಂದಿದೆ, ಯಾಕೆಂದರೆ ಇಲ್ಲಿ ದೊಡ್ಡ ಸಂಖ್ಯೆ ಹಿಂದೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕಿದ್ದೀನಿ. ಇಲ್ಲಿ ದೊಡ್ಡ ಸಂಖ್ಯೆಯ ಹಿಂದೆ ಯಾವ ಸೈನ್ ಇದೆ, ಯಾವ ಚಿಹ್ನೆ ಇದೆ, ಪ್ಲಸ್ ಇದೆ. ಆದ್ದರಿಂದ ನನಗೆ ಏನಂತ ಹಾಕಬೇಕು, ನಾನು ಪ್ಲಸ್ ಅಂತಲೇ ಹಾಕಬೇಕು. ಆಗ ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ, ಇದನ್ನು ಈಕ್ವೇಷನ್ ನಂಬರ್ ಸಮೀಕರಣ 2 ಅಂತ ತಗೊಳ್ಳಿ. ಈಗ 1 ಮತ್ತು 2ರಿಂದ ಸಮೀಕರಣ ಏನು ಮಾಡಬೇಕು ನಾವು, 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ಆಯಿತಾ, 2 ಸಮೀಕರಣ ತಗೊಳ್ತೀವಿ. 11x ಮೈನಸ್ 8y
ಈಕ್ವಲ್ ಟು -9 ಇಲ್ಲಿ 5x ಮೈನಸ್ 2y ಈಕ್ವಲ್ ಟು 9 ಬಂತು. ಮಕ್ಕಳೇ ಎಲ್ಲ ಒಂದೇ ಥರ ಇದ್ಬಿಟ್ಟಿದ್ರೆ ನಾನು ಈಸಿಯಾಗಿ ಏನು ಮಾಡಿಬಿಡ್ತಿದ್ದೆ, ಕ್ಯಾನ್ಸಲ್ ಮಾಡಿಬಿಡ್ತಿದ್ದೆ. ಈಗ ನನಗೆ ಇದನ್ನು ಒಂದೇ ಥರ ಮಾಡಬೇಕು. ಇಲ್ಲಿ ನೋಡಿ 8 ಇದೆ, ಇದನ್ನು 8 ಮಾಡಬೇಕು ಅಂದರೆ ನಾನು ಇದನ್ನು ಯಾವುದರಿಂದ ಗುಣಿಸ್ಬೇಕು, 4ರಿಂದ ಗುಣಿಸ್ಬೇಕು. ಇದನ್ನು ನಾವು 1ರಿಂದ ಗುಣಿಸೋಣ. ಅರ್ಥ ಆಯ್ತಲ್ವಾ? ಇದನ್ನು 8 ಮಾಡಬೇಕು ನನಗೆ, ಯಾಕೆಂದರೆ ಇದು ಯಾವುದು ಈಕ್ವಲ್ ಆಗಬೇಕು. ಇಲ್ದಿದ್ರೆ ಹೀಗೇನೂ ಮಾಡ್ಬೋದು, ಬೇರೆ ಥರನೂ ನಿಮಗೆ ಕಲಿಸಿದ್ರೆ ಆ ರೀತಿ ಬೇಕಾದರೂ ಮಾಡಿ. ನಾನು ಈಸಿ ಆಗಲಿ ಅಂತ ದೊಡ್ಡ ನಂಬರ್ ಬಂದುಬಿಟ್ರೆ ಇನ್ನೂ ನೀವು ಕಾಂಪ್ಲಿಕೇಶನ್ ಮಾಡ್ಕೊಳ್ತಿಲ್ಲ, ಅದಕ್ಕೋಸ್ಕರ. ಓಕೆ, ಈಗ 11x ಮೈನಸ್ 8y ಈಕ್ವಲ್ ಟು -9 ಮೇಲಿದು, ಕೆಳಗೆದು 4 20x ಮೈನಸ್ 4 8y ಈಕ್ವಲ್ ಟು 4 36. ಈಗ ನೋಡಿ ಮಕ್ಕಳೇ, ನಾವೇನು ಮಾಡಬೇಕು, ಚಿಹ್ನೆ ಚೇಂಜ್ ಮಾಡಬೇಕು. ಇಲ್ಲಿ ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಯಾಕೆಂದರೆ ನಾವು ಕಳೀತಾ ಇದ್ದೀವಿ. ಆಗ +8y -8y ಕ್ಯಾನ್ಸಲ್ ಆಯಿತು. ಈಗ 20ರಿಂದ 11 ಕಳಿಬೇಕು. 11ರಿಂದ 20 ಕಳಿಯೋಕ್ಕಾಗಲ್ಲ. 20ರಿಂದ 11 ಕಳೆದಾಗ ನಮಗೆ ಬರೋದು 9x. ಎಂಥ 9x? -9x ಇಸ್ ಈಕ್ವಲ್ ಟು ಮೈನಸ್ ಎಷ್ಟು ಬರ್ತದೆ? 9 10 15 45 ಬರ್ತದೆ. ಎಷ್ಟು ಬಂತು? -45. ಸೊ ಎಕ್ಸ್ ಇಸ್ ಈಕ್ವಲ್ ಟು ಈ ಮೈನಸ್ ಏನಾಯಿತು, ಕ್ಯಾನ್ಸಲ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 45/9. 9 ಎಷ್ಟಲಿ 45? 95ಲಿ. ಆಗ ಎಕ್ಸ್ ಬೆಲೆ ಎಷ್ಟು ಬಂತು ಮಕ್ಕಳೇ? ಎಕ್ಸ್ ಬೆಲೆ ಬಂದು ನಿಮಗೆ 5 ಬಂತು. ಎಕ್ಸ್ ಇಸ್ ಈಕ್ವಲ್ ಟು 5 ಬಂತು. ಅರ್ಥ ಆಯ್ತಲ್ವಾ? ಇದನ್ನು ಕೆಳಗೆ ಬರ್ಕೊಂಡು ಹೋಗಿ ನೀಟಾಗಿ ಕಾಣಬೇಕು. ನೆಕ್ಸ್ಟ್ ನನಗೆ ಸ್ಪೇಸ್ ಇಲ್ಲ, ಅದಕ್ಕೆ ಇಲ್ಲಿ ಮಾಡ್ತೀನಿ. ಈಗ ಯಾವುದಾದ್ರೂ ಒಂದು ಸಮೀಕರಣನ ತಗೊಳ್ಳಿ. 11x ಮೈನಸ್ 8y ಈಕ್ವಲ್ ಟು -9 ಅಂತಿದೆಯಲ್ಲ, ಸಮೀಕರಣ 1, ಅದನ್ನು ತೊಗೊಂಡಿದ್ದೀನಿ. 11 ಎಕ್ಸ್ ಇದ್ದ ಜಾಗದಲ್ಲಿ ಎಷ್ಟು ಬರಿಬೇಕು ನಾನು? 5 ಅಂತ ಬರಿಬೇಕು. -8y ಈಕ್ವಲ್ ಟು -9. 11 5 ಎಷ್ಟಾಗುತ್ತೆ? 55 ಮೈನಸ್ 8y ಈಕ್ವಲ್ ಟು -9. -8y ಈಕ್ವಲ್ ಟು 8y ಈಕ್ವಲ್ ಟು -9. ಈ 55 ಈಚೆ ಬಂದಾಗ -55 ಆಗುತ್ತೆ. ಓಕೆ, ಆಗ -8y ಈಕ್ವಲ್ ಟು -9 ಮತ್ತು -55 ಆ್ಯಡ್ ಮಾಡಿದಾಗ ಎಷ್ಟು ಬರ್ತದೆ ಮಕ್ಕಳೇ? 64 ಬರ್ತದೆ. ಎಂಥ 64? -64. ಈ ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ y ಈಕ್ವಲ್ ಟು 64/8. 8 ಎಷ್ಟಲೇ? 8 8ಲಿ 64. y ವ್ಯಾಲ್ಯೂ ಎಷ್ಟು ಬಂತು ಮಕ್ಕಳೇ? 8 ಬಂತು. ಇದು ಆನ್ಸರ್. ನೋಡಿ, ಇದು ಸಮೀಕರಣ ಮಾಡ್ಕೊಳ್ಬೇಕು. 2 ಸಮೀಕರಣವನ್ನು ಮಾಡಿಕೊಂಡು ವರ್ಜಿಸುವ ವಿಧಾನದಲ್ಲಿ ನಾವು ಈ ಲೆಕ್ಕವನ್ನು ಮಾಡಬೇಕು ಮಕ್ಕಳೇ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಏನಿಲ್ಲ, ಫಸ್ಟ್ ನೀವು ಇದನ್ನು ಸಮೀಕರಣ ಫಸ್ಟ್ ಬರೆಯೋದು, ಇದು ಇಂಪಾರ್ಟೆಂಟ್. ಅಂಶ ಮತ್ತು ಛೇದಕ್ಕೆ 3 ಕೂಡಿಸೋದು, ಇಲ್ಲಿ 3 ಕಳೆಯೋದು. ಆಗ ಇಲ್ಲೊಂದು ಸಮೀಕರಣ ಸಿಗ್ತದೆ, ಇಲ್ಲೊಂದು ಸಮೀಕರಣ ಸಿಗ್ತದೆ. ಇದೆರಡು ಸಮೀಕರಣ ಬಂದ ಮೇಲೆ ನಮಗೆ ಗೊತ್ತಿದೆ ಈ ವರ್ಜಿಸುವ ವಿಧಾನ ನಾವು ಕಲ್ತಿದ್ದೀವಿ. 100% ವರ್ಜಿಸುವ ವಿಧಾನ 2 ಮಾರ್ಕಿಗೆ ಬಂದೇ ಬರ್ತದೆ ಮಕ್ಕಳೇ. ಇದು ಅಪ್ಲಿಕೇಶನ್ ಲೆವೆಲ್. ಈ ರೀತಿ ಬಂದರೂ ಬರ್ಬೋದು. ಇದು ಅಪ್ಲಿಕೇಶನ್ ಲೆವೆಲ್. ವರ್ಜಿಸುವ ವಿಧಾನದಲ್ಲಿ ಇದು ಏನು? ಅಪ್ಲಿಕೇಶನ್ ಲೆವೆಲ್. ಈ ರೀತಿ ನಾವು ಸಮೀಕರಣವನ್ನು ನಾವೇ ಮಾಡಿಕೊಂಡು ಮಾಡುವಂಥದ್ದು. ಓಕೆ, ಇದೊಂದು ಯೋಚನೆ ಇಟ್ಕೊಳ್ಳಿ. 100% ಯಾವ್ದು ಬರ್ತದೆ? ವರ್ಜಿಸುವ ವಿಧಾನ ಬಂದೇ ಬರ್ತದೆ. ಇದು ಈ ರೀತಿ ಮಾಡುವಂಥದ್ದು. ಅವರು ಹೆಜ್ಜೆ ಕೊಟ್ಟಿರ್ತಾರೆ, ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ನೀವು ಈ ರೀತಿ ಸಿಂಪ್ಲಿಫೈ ಮಾಡಿಕೊಂಡು ಇಲ್ಲಿ ತನಕ ಇದು ಮಾಡಿಕೊಂಡು ಈ ಸಮೀಕರಣ ತೊಗೊಂಡು ಮಾಡೋದಕ್ಕೆ ಇದಕ್ಕೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತದೆ? 3 ಮಾರ್ಕಿನ ಪ್ರಶ್ನೆ. ಅಪ್ಲಿಕೇಶನ್ ಲೆವೆಲ್ ಕೇಳಿದ್ರೆ ನೀವು 3 ಮಾರ್ಕಿನ ಪ್ರಶ್ನೆ, ಅದಂತೂ 100% ಶ್ಯೂರ್ 2 ಮಾರ್ಕಿಗೆ ಬರುತ್ತೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್. +2x ಮೈನಸ್ 5x ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನಾ ವಿಧಾನದಿಂದ ಕಂಡುಹಿಡಿಯಿರಿ ಅಂತ. ಅಪವರ್ತನ ವಿಧಾನ ಎಲ್ರಿಗೂ ಗೊತ್ತಿದೆ. ಅಪವರ್ತನ ವಿಧಾನ ಅಲ್ವಾ? ಮೊದಲು ಮಾಡಿದ್ದೀವಿ ನಾವು ಲೆಕ್ಕವನ್ನು. ನೋಡೋಣ. ಅಪವರ್ತನ ವಿಧಾನದಿಂದ ಮಾಡಿ 3x² ಪ್ಲಸ್ 2x ಮೈನಸ್ 2x ಇಲ್ಲ, ಇಲ್ಲಿ 2 ಅಂತಿದೆ. 2 ಮೈನಸ್ 5x ಇಸ್ ಈಕ್ವಲ್ ಟು 0. ಅಪವರ್ತನ ವಿಧಾನ ಮಕ್ಕಳೇ. ಫಸ್ಟ್ ನೀವು ಇದನ್ನು ಆದರ್ಶ ರೂಪ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೊಳ್ಬೇಕು. ಏನಂತ ಬರೀತೀರಾ? 3x² ಮೈನಸ್ 5x ಪ್ಲಸ್ 2 ಈಕ್ವಲ್ ಟು 0. ಈಗೇನು ಮಾಡಬೇಕು? ಕೊನೆಯ ಪದ ಮತ್ತು ಮೊದಲ ಪದ ಅಲ್ವಾ? ಮೊದಲ ಪದ ಮತ್ತು ಕೊನೆಯ ಪದವನ್ನು ಗುಣಿಸಿದ್ರೆ ನಮಗೆ ಎಷ್ಟು ಬರ್ತದೆ? 3 2 6 ಬರ್ತದೆ.
6 ಎಕ್ಸ್ ಸ್ಕ್ವಯರ್ ಬರ್ತದೆ. ನೀವು ಗುಣಿಸಿದಾಗ ನಿಮಗೆ ಎಷ್ಟು ಬರಬೇಕು? 6 ಬರಬೇಕು. ಕಳೆದಾಗ ಅಥವಾ ಕೂಡಿಸಿದಾಗ ನಿಮಗೆ ಎಷ್ಟು ಬರಬೇಕು? 5 ಬರಬೇಕು. ಆಗ ನೀವು ಯಾವ ನಂಬರ್ ತೊಗೊಳ್ತೀರಾ? 3 ಅಲ್ವಾ? 3 2 6. 3 ಮತ್ತು 2 ಕೂಡಿಸಿದಾಗ ನಿಮ್ಗೆ ಏನು ಬರ್ತದೆ? 5 ಬರ್ತದೆ. ಆದರೆ 2 ಮೈನಸ್ ಇರಬೇಕು, ಯಾಕೆಂದರೆ ನನಗೆ -5x ಬರಬೇಕು. ಆಗ ನೀವು 3x ಮೈನಸ್ 2x. ಈಗ ಏನು ಮಾಡ್ತೀರಾ? 3x ಸ್ಕ್ವಯರ್ ಮೈನಸ್ 3x, ಎಲ್ಲಿ ಈ ಪ್ಲೇಸಲ್ಲಿ ನೀವು ಬರಿಬೇಕಾಗಿದೆ 5x ಬದಲಿಗೆ 3x ಮೈನಸ್ 2x ಪ್ಲಸ್ 2 ಈಕ್ವಲ್ ಟು 0. ಸೊ ಇದರಲ್ಲಿ ಸಾಮಾನ್ಯವಾಗಿ ಕಾಮನ್ ಆಗಿ ಏನಿದೆ? 3 ಇದೆ, ಆಮೇಲೆ x ಇದೆ, ಅದನ್ನು ಹೊರಗೆ ತೆಗಿರಿ. ಉಳಿದಿದ್ದು x ಮೈನಸ್ 1. ಇಲ್ಲಿ ಏನು ಬರಿತಿರೋ x ಮೈನಸ್ 1 ಅದನ್ನು ಹಾಗೆ ಬರೀರಿ, x ಮೈನಸ್ 1 ಅಂತ. ಇಲ್ಲಿ -2 ಈಕ್ವಲ್ ಟು 0. ಇಲ್ಲಿ 2 ಸಲ x ಮೈನಸ್ 1 ಇದೆ, ಆಗ ನೀವು 1 ಸಲ x ಮೈನಸ್ 1 ಅಂತ ಬರೀರಿ. ಉಳಿದಿದ್ದು 3x ಮೈನಸ್ 2 ಈಕ್ವಲ್ ಟು 0. ಇಲ್ಲಿ ಬಂದು x ಇಸ್ ಈಕ್ವಲ್ ಟು x ಮೈನಸ್ 1 ಈಕ್ವಲ್ ಟು 0 ಫಸ್ಟ್, ಆಮೇಲೆ 3x ಮೈನಸ್ 2 ಈಕ್ವಲ್ ಟು 0. ಎರಡಕ್ಕೂ ಬೇರೆ ಸಪ್ರೇಟಾಗಿ ಬರೀತೀರಾ. ಆಮೇಲೆ x ಇಸ್ ಈಕ್ವಲ್ ಟು -1 ಆಚೆ ಹೋದಾಗ ಏನಾಗುತ್ತೆ? +1 ಆಗುತ್ತೆ. 3x ಈಸ್ ಈಕ್ವಲ್ ಟು -2 ಇದ್ದಿದ್ದು ಆಚೆಗೆ ಹೋಗುವಾಗ +2 ಆಯಿತು. x ಇಸ್ ಈಕ್ವಲ್ ಟು 2/3. ಅರ್ಥ ಆಯ್ತಲ್ಲ ಮಕ್ಕಳೇ? ಈಸಿ ಇದೆಯಲ್ವಾ? ಇದು ಅಪವರ್ತನ ವಿಧಾನದಿಂದ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇದರ ಬದಲಿಗೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ, ನೋಡೋಣ. ಇದರ ಬದಲಿಗೆ ಏನು ಮಾಡಬೇಕಂದ್ರೆ 2 ಕ್ರಮಾನುಗತ ಬೆಸ ಧನಪೂರ್ಣಾಂಕಗಳ ಏನಂತೆ? ಧನಪೂರ್ಣಾಂಕಗಳಂತೆ ವರ್ಗಗಳ ಮೊತ್ತವು 290. ಇದು ಇಂಪಾರ್ಟೆಂಟ್ ಮಕ್ಕಳೇ. ಏನಂತಂದರೆ 2 ಕ್ರಮಾನುಗತ ಅಂತ ಹೇಳಿದ್ರೆ ಬೆಸ ಸಂಖ್ಯೆಗಳು ಅಂತ ಹೇಳಿದ ತಕ್ಷಣ ನಿಮಗೆ ವ್ಯತ್ಯಾಸ ಎಷ್ಟು? ಒಂದು ಬೆಸ ಸಂಖ್ಯೆ ಇನ್ನೊಂದು ಬೆಸ ಸಂಖ್ಯೆಗೆ ಮಕ್ಕಳೇ. ಇದರಲ್ಲಿ ಆಡ್ ನಂಬರನ್ನು ಎಕ್ಸ್ ಅಂತ ತೊಗೊಳ್ಳೋದು, ಇನ್ನೊಂದು ಆಡ್ ನಂಬರ್ x ಪ್ಲಸ್ 2 ಅಂತ. ಯಾಕೆಂದರೆ ಡಿಫ್ರೆನ್ಸ್ 2 ಆಡ್ ನಂಬರ್ದು ಡಿಫ್ರೆನ್ಸ್ 2 ಇರ್ತದೆ, ವ್ಯತ್ಯಾಸ ಅಲ್ವಾ? ಈಗ x ಸ್ಕ್ವಯರ್ ಪ್ಲಸ್ x ಪ್ಲಸ್ 2 ಹೋಲ್ ಸ್ಕ್ವಯರ್, ಅದ್ರದ್ದು ಸ್ಕ್ವಯರ್ ಅಂತ ಹೇಳಿದ್ದಾರೆ. ಆಗ ಈಕ್ವಲ್ ಟು 290 ಅಂತ ಬರೆಯೋದು. ಆಗ x ಸ್ಕ್ವಯರ್ ಇದು a ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮಲ್ಲಿದೆ, ಅದು a ಸ್ಕ್ವಯರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವಯರ್ ಆಗಿದೆ. ಆ ಫಾರ್ಮಲ್ಲಿ ನೀವೇನು ಮಾಡಬೇಕು? ಎಕ್ಸ್ಪ್ಯಾಂಡ್ ಮಾಡಿ. ನೆಕ್ಸ್ಟು x ಸ್ಕ್ವಯರ್ ನಮ್ಗೆ ಆನ್ಸರ್ ಬಂದು x ಸ್ಕ್ವಯರ್ ಪ್ಲಸ್ 4x ಪ್ಲಸ್ 4 ಈಕ್ವಲ್ ಟು 290 ಆಗುತ್ತೆ. x ಸ್ಕ್ವಯರ್ ಮತ್ತು x ಸ್ಕ್ವಯರ್ ಲೈಕ್ ಟರ್ಮ್ಸನ್ನು ಆ್ಯಡ್ ಮಾಡಿದಾಗ 290 ಈಚೆ ತಂದಾಗ ಈ ರೀತಿ ಈಕ್ವೇಷನ್ ಬರ್ತದೆ. ನೆಕ್ಸ್ಟ್ ಏನು ಮಾಡಬೇಕು? ನೀವು ಫ್ಯಾಕ್ಟ್ರೈಸ್ ಮಾಡಿ. ಏನು? 143x ಸ್ಕ್ವಯರ್ ಬರ್ತದೆ. ಫ್ಯಾಕ್ಟ್ರೈಸ್ ಮಾಡಿದಾಗ ನಿಮಗೆ 11 ಮತ್ತು 13 ಬರ್ತದೆ. ಆಗ ಮೊದಲ ಪದ 11, ಎರಡನೇ ಪದ 13. ಮಕ್ಕಳೇ, ಇಲ್ಲಿ ಏನಂತ ತಗೊಳ್ಳೋಣ? ಇದನ್ನು ಎ ಅಂತ ತಗೊಳ್ಳಿ. ಈ ಅಡ್ಡ ರೇಖೆಯನ್ನು ಪಿ ಕ್ಯೂ ಅಂತ ತಗೊಳ್ಳಿ. ಇದು ಬಿ ಡಿ ಸಿ ಅಂತ ತಗೊಳ್ಳಿ. ಆಗ ತ್ರಿಭುಜ ಎ ಬಿ ಸಿಯಲ್ಲಿ ಏನಂತ ಬರಿತೀರಾ? ತ್ರಿಭುಜ ಎ ಬಿ ಸಿಯಲ್ಲಿ, ಈ ತ್ರಿಭುಜದಲ್ಲಿ ಏನು ಕೊಟ್ಟಿರೋದವರು? ಪಿ ಕ್ಯೂ ಸಮಾನಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ? ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ನಮಗೇನು ಗೊತ್ತಿದೆ? ಎ ಡಿ, ಈ ಎ ಡಿ ಇದು ಉಂಟಲ್ಲ, ಇದು ಎ ಡಿ ಏನಾಗಿದೆ? ಎ ಡಿಯು ಬಿ ಸಿಯನ್ನು ಏನು ಮಾಡ್ತದೆ? ಅರ್ಧಿಸ್ತದೆ ಅಂತ ತಗೊಳ್ಳೋಣ. ಆಗ ಏನಾಗುತ್ತೆ? ಪಿ ಕ್ಯೂ ಅನ್ನು ಸಹ ಅರ್ಧಿಸ್ತದೆ. ಎ ಡಿ ಮಧ್ಯದಿಂದ ಹೋಗಿದೆ. ಆಗ ಎ ಡಿ ಏನು ಮಾಡಿದೆ? ಎ ಡಿಯು ರೇಖೆ ಎ ಡಿಯು ಏನು ಮಾಡಿದೆ? ಪಿ ಕ್ಯೂವನ್ನು ಅರ್ಧಿಸಿದೆ ಅಂತ ಹೇಳಿದ್ರೆ ಏನಂತ? ಕಟ್ ಮಾಡಿದೆ ಅಂತ ಅರ್ಥ ಆಯ್ತಲ್ವಾ? ಇಲ್ಲಿ ಕೊಟ್ಟಿರೋ ಪ್ರಕಾರ. ಆಗ ನಾವೇನು ಮಾಡ್ಬೋದು? ಪಿ ಇ ಸಮಾನಾಂತರ ಪಿ ಇ, ಇಲ್ಲಿ ಇ ಅಂತ ತೊಗೊಂಡ್ರೆ ಮಧ್ಯದಲ್ಲಿ ಇರೋದನ್ನ ಇ ಅಂತ ತೊಗೊಂಡ್ರೆ ಪಿ ಇ ಸಮಾನಾಂತರ ಏನಂತ ತೊಗೋಬೋದು? ಬಿ ಡಿ ಅಂತ ತೊಗೋಬೋದು. ಹೌದಾ? ಪಿ ಇಗೆ ಸಮಾನಾಂತರ ಬಿ ಡಿ. ಅದೇ ಥರ ಇ ಕ್ಯೂ, ಈ ಕಡೆ ಅರ್ಧ, ಈ ಅರ್ಧವನ್ನು ಇ ಕ್ಯೂ ಸಮಾಂತರ ಡಿ ಸಿ ಅಂತ ಬರಿಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಪಿ ಇ ಸಮಾನಾಂತರ, ಯಾಕೆಂದರೆ ಪಿ ಕ್ಯೂ ಇದು ಸಮಾನಾಂತರ ಬಿ ಸಿ ಅಂತ ನಾವು ಫಸ್ಟೇ ಕೊಟ್ಟಿದ್ದಾರೆ ಅವರು. ಆಗ ನಾವು ಏನು ಮಾಡ್ತೀವಿ? ಎ ಡಿಯನ್ನು ಮಧ್ಯರೇಖೆ ಅಂತ ತಗೊಂಡು ಅದು ಇದನ್ನು ಪಿ ಕ್ಯೂ ಅನ್ನು ಲಂಬವಾಗಿ ಅರ್ಧಿಸಿದೆ ಅಂತ ಅರ್ಧಿಸಿದೆ ಅಂದರೆ ಕರೆಕ್ಟ್ ಆಫ್ ಮಾಡಿದೆ ಅಂತ. ಆಗ ನಾವು ಬರಿಬೋದು ಪಿ ಇ ಸಮಾನಾಂತರ ಬಿ ಡಿ, ಆಮೇಲೆ ಇ ಕ್ಯೂ ಸಮಾನಾಂತರ ಡಿ ಸಿ ಅಂತ ಬರಿಬೋದು ಅಲ್ವ ಮಕ್ಕಳೇ? ಯಾಕೆ ಅಂತೇಳಿದ್ರೆ ಇ ಕ್ಯೂ ಸಮಾನಾಂತರ ಡಿ ಸಿ ಯಾಕೆ ಹೇಳಿದೆ ಅಂತೇಳಿದ್ರೆ, ನಮಗೆ ಇಲ್ಲಿ ಕೊಡೋದ್ರಲ್ಲಿ ದತ್ತದಲ್ಲಿ ಬಿ ಡಿ ಸಮಾನಾಂತರ ಅಂತ ಕೊಟ್ಟಿದ್ದಾರೆ. ಅದು ಸಣ್ಣ ಪ್ರಿಂಟಿಂಗ್ ಮಿಸ್ಟೇಕ್ ಮಕ್ಕಳೇ. ಯಾಕೆ ಅಂತೇಳಿದ್ರೆ ಅದು ಬಿ ಡಿ ಈಕ್ವಲ್ ಟು ಡಿ ಸಿ ಅಂತ ಆಗಬೇಕು.
ಅಂದರೆ ಮಾತ್ರ ನಮ್ಗೆ ಪ್ರೂವ್ ಮಾಡೋಕ್ಕೋದು. ಆ ಕಂಡೀಷನ್ ಎಲ್ಲವೂ ಸಮಾನಾಂತರ ಅಂತ ಕೊಟ್ಟರೆ ನಮ್ಗೆ ಮಾಡೋಕ್ಕಾಗಲ್ಲ. ಅದನ್ನು ಸಣ್ಣ ಕಂಡೀಷನ್ ಬಿ ಡಿ ಸಮಾನಾಂತರ. ಆಗ ನಾವೇನಂತ ಬರ್ತೀವಿ, ಯಾಕೆ ಬಿ ಡಿ ಸಮ ಡಿ ಸಿ ಎಲ್ಲಿ ಕೊಟ್ಟಿದ್ದೀರ ದತ್ತದಲ್ಲಿ ಅದನ್ನು ಮಾಡಿದ್ದೊಂದು ಸಣ್ಣ ಒಂದು ಅದೊಂದು ಎರಡಿದೆ, ಅದನ್ನು ಸರಿ ಮಾಡ್ಕೊಳ್ಳಿ, ಬಿ ಡಿ ಸಮ ಡಿ ಸಿ ಅಂತ. ಆಗ ಏನಾಗುತ್ತೆ, ಪಿ ಎಲ್ಲಿ ಬರ್ತದೆ, ಪಿ ಇಲ್ಲಿ ಬರ್ತದೆ, ಪಿ ಇ ಈಕ್ವಲ್ ಟು ಇದು ಈ ಕಡೆ ಪಿ ಇ ಈಕ್ವಲ್ ಟು ಏನಾಗುತ್ತೆ, ಇ ಕ್ಯೂ ಆಗುತ್ತೆ ಅಲ್ವಾ. ಬಿ ಡಿ ಈಕ್ವಲ್ ಟು ಡಿ ಸಿ ಆದರೆ ಪಿ ಇ ಈಕ್ವಲ್ ಟು ಇ ಕ್ಯೂ ಆಗಲ್ವಾ, ಆಗುತ್ತೆ. ಪಿ ಈಕ್ವಲ್ ಟು ಇ ಕ್ಯೂ. ಆದ್ದರಿಂದ ಪಿ ಇ ಸಮಾನಾಂತರ, ಇದೆಲ್ಲವೂ ಸಮಾನಾಂತರ. ಯಾಕೆ ಇದು ಬ್ಲೈಂಡ್ಲಿ ತೊಗೊಳ್ತಾ ಇರೋದು ಮಕ್ಕಳೇ, ಪಿ ಇ ಸಮಾನಾಂತರ, ಕಣ್ಣಲ್ಲಂತೂ ಕಾಣ್ತಾ ಇಲ್ಲ ಇದು ಪಿ ಇ ಸಮಾನಾಂತರ ಇದೆ ಅಂತ. ಆದರೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಇದು ಇಫ್ 2 or more lines are parallel to same line then they are parallel, ಆ ಕಾನ್ಸೆಪ್ಟನ್ನು ತೊಗೊಳ್ತೀವಿ. ನಿಮ್ಮ ವರ್ಕ್ಡ್ ಎಕ್ಸಾಂಪಲಲ್ಲಿ ಕೊಟ್ಟಿದ್ದಾರೆ, 2 ಅಥವಾ ಹೆಚ್ಚು ರೇಖೆಗಳು ಒಂದೇ ರೇಖೆಗೆ ಸಮಾನಾಂತರವಾಗಿದ್ದರೆ ಅವುಗಳೆಲ್ಲವೂ ಸಮಾಂತರ ಅಂತ ಹೇಳೋದನ್ನು ತೊಗೊಳ್ತೀವಿ. ಆದ್ದರಿಂದ ಪಿ ಇ ಸಮಾನಾಂತರ ಇ ಕ್ಯೂ ಸಾಧಿಸಿದೆ ಅಂತ ಬರೀತೀರಿ. ಏನಂತ ಬರೀತೀರಿ ಇಲ್ಲಿ, ರೀಸನ್ ಬರೀಬೇಕು, 2 ಅಥವಾ ಹೆಚ್ಚು ರೇಖೆಗಳು ಒಂದು ರೇಖೆಗೆ ಅಲ್ವಾ, ಒಂದು ರೇಖೆಗೆ, ಅದು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಪಿ ಕ್ಯೂ ಸಮಾನಾಂತರ ಬಿ ಸಿ ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ವಾ. ಆದ್ದರಿಂದ ನಾವೇನಂತ ತಗೊಳ್ತೀವಿ, ಪಿ ಇ ಸಮಾನಾಂತರ ಇ ಕ್ಯೂ. ಯಾಕೆಂದರೆ ಪಿ ಇ ಮತ್ತು ಇ ಕ್ಯೂ ಈಕ್ವಲ್ಲು, ಬಿ ಡಿ ಮತ್ತು ಡಿ ಸಿ ಈಕ್ವಲ್ಲು, ಆದ್ದರಿಂದ ಹಾಗೆ ತಗೊಳ್ತೀವಿ. 2 ಅಥವಾ ಹೆಚ್ಚು ರೇಖೆಗಳು ಒಂದು ರೇಖೆಗೆ ಸಮಾಂತರವಾಗಿದ್ದರೆ ಅವುಗಳು ಸಮಾಂತರವಾಗಿರುತ್ತದೆ. ಅರ್ಥ ಆಯ್ತಲ್ವ. ಇದನ್ನು ನೀವು ಬರ್ಕೊಳ್ಬೇಕು ಮಕ್ಕಳು. ಇದ್ರದ್ದು ಈ ಬರೆದಿದ್ದೀರಲ್ಲ, ಪ್ರೂವ್ ಮಾಡಿದ್ದೀರಲ್ಲ, ಅದಕ್ಕಿರುವಂತಹ ಪ್ರೂಫ್ ಇಂಗ್ಲೀಷಲ್ಲಿ ಬರಬೇಕಾದ್ರೆ, ಇಫ್ 2 or more line parallel to the same line then they are parallel ಅಂತ ಬರುತ್ತೆ. ಓಕೆ, ಅದ್ರ ಬದಲಿಗೆ ಕೊಟ್ಟ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡೋಣ. ಏನು ಮಾಡಬೇಕಂದ್ರೆ, 2 ತ್ರಿಭುಜಗಳು ಪರಸ್ಪರ ಎ ಬಿ ಸಿ ಮತ್ತು ಎ ಡಿ ಸಿ ಅಂತ ಹೇಳೋ ತ್ರಿಭುಜ ಪರಸ್ಪರ ಸರ್ವಸಮ ಅಂತ ಸಾಧಿಸ್ಕೋಬೇಕು. ಯಾಕೆಂದರೆ ಬಿ ಎ ಸಿ 90 ಡಿಗ್ರಿ, ಎ ಡಿ ಸಿ ಕೊಟ್ಟಿದ್ದಾರೆ 90 ಡಿಗ್ರಿ. ಆಮೇಲೆ 2 ತ್ರಿಭುಜಕ್ಕೂ, ದೊಡ್ಡ ತ್ರಿಭುಜಕ್ಕೂ ಮತ್ತು ಈ ಸಣ್ಣ ತ್ರಿಭುಜಕ್ಕೂ ಎರಡಕ್ಕೂ ಯಾವುದು ಕಾಮನ್, ಆ್ಯಂಗಲ್ ಸಿ, ಕೋನ ಸಿ ಸಾಮಾನ್ಯ, ಅದನ್ನು ಬರ್ಕೊಳ್ಳೋದು ಮಕ್ಕಳು. ಕೋನ ಸಿ ಸಾಮಾನ್ಯ ಅಂತ ಬರ್ಕೊಳ್ಳೋದು. ಆಮೇಲೆ ಈ 2 ತ್ರಿಭುಜಗಳು ಸರ್ವಸಮ ಅಂತ ಬರ್ಕೊಳ್ಳೋದು, ಎ ಬಿ ಸಿ ಸರ್ವಸಮ ಎ ಡಿ ಸಿ ಅಂತ. ಆಮೇಲೆ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ನೋಡ್ಕೊಳ್ಳಿ, ಅದನ್ನು ನೋಡಿ ಅದನ್ನು ಬರೆದ್ರೂ ಆಗುತ್ತೆ. ಇಲ್ಲದ್ರೆ ನಿಮ್ಗೆ ಗೊತ್ತು, ಇಲ್ಲಿ 2 ಕಡೆಯೂ ನಾವು ವಿಕರ್ಣನ ತೊಗೊಂಡಿದ್ದೀವಿ. ಬಿ ಸಿ ಬೈ ಈ ಕಡೆ 2 ವಿಕರ್ಣ, ತೇಲ್ಸನ ಪ್ರಮೇಯದ ರಿಸಲ್ಟ್ ಆಯಿತಾ. ಇದೆಲ್ಲ ವಿಕರ್ಣನೇ ಬರ್ಕೊಂಡಿದ್ವಿ. ಬಿ ಸಿ ಬೈ ಎ ಸಿ ಈಕ್ವಲ್ ಟು ಎ ಸಿ ಬೈ ಸಿ ಡಿ ಅಂತ, ಅದು ಪಾರ್ಶ್ವ ಬಾಹು. ಆಗ ಅಡ್ಡ ಗುಣಾಕಾರ ಮಾಡಿದಾಗ ಬಿ ಸಿ ಇಂಟು ಸಿ ಡಿ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಇದು ನಾವು ಎನ್ಸ್ ಪ್ರೂವ್ಡ್, ಆದ್ದರಿಂದ ಸಾಧಿಸಿದೆ ಅಂತ ಬರೆದ್ರೆ ಆಯಿತು. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಪ್ರಶ್ನೆ ಬಂದು, ಸಮೀಕರಣಗಳ ಜೋಡಿಗಳು ಕೆ ಬೆಲೆಯನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ. ಎಂಥ ಜೋಡಿಗಳು ಅಸ್ಥಿರವಾಗಿದ್ದರೆ ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಫಸ್ಟ್ ಕಲ್ತಿದ್ದೀವಿ ನಾವು, ಜೋಡಿಗಳು ಅಂತ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಯಾವ ಸೂತ್ರ, A1 ಬೈ ಅಲ್ವಾ ಕಲ್ತಿದ್ದೀವಿ, A1 ಬೈ A2, B1 ಬೈ B2, C1 ಬೈ C2 ಅಂತ ಕಲ್ತಿದ್ದೀವಿ. ಅಸ್ಥಿರವಾಗಿದ್ದರೆ ಕಂಡೀಷನ್ ಏನು, ಮೊದಲನೇದು 2 ಏನಾಗಿರ್ತದೆ, ಈಕ್ವಲ್ ಆಗಿರ್ತದೆ. ಅಸ್ಥಿರ ಅಂತ ಹೇಳಿದ್ರೆ ಮೊದಲನೇದು 2 ಈಕ್ವಲ್ ಆಗಿರ್ತದೆ, ಇದು ನಾಟ್ ಈಕ್ವಲ್ ಆಗಿರ್ತದೆ. ಅರ್ಥ ಆಯ್ತಲ್ವಾ. ಈ 2 ಈಕ್ವಲ್ ಅಂತ ಹೇಳಿದ ತಕ್ಷಣ, ಇದನ್ನು ನೋಡಿದ ತಕ್ಷಣ ಅಲ್ವಾ, ಸಮಾಂತರ A1 ಬೈ A2 ಈಕ್ವಲ್ ಟು ಎಲ್ಲ 3 ಸೂತ್ರನೂ ನಿಮಗೆ ಯೋಚನೆ ಬರಬೇಕು. ಎಲ್ಲ ಈಕ್ವಲ್ ಇದ್ದರೆ ಏನಾಗುತ್ತೆ, ಯಾವುದು ಈಕ್ವಲ್ ಇಲ್ಲದಿದ್ದರೆ ಏನು, ಮತ್ತು ಇದು ಫಸ್ಟದು ಮತ್ತು ಸೆಕೆಂಡ್ದು ಮಾತ್ರ ಈಕ್ವಲ್, ಮತ್ತು ಈ ರೀತಿ ಥರ್ಡ್ ಒನ್ಗೆ ಈಕ್ವಲ್ ಅಲ್ಲ ಅಂತ ಹೇಳಿದ್ರೆ ಹೇಗೆ, ಇಲ್ಲಿ ಈಕ್ವಲ್ ಅಲ್ಲ ಬಂದಿದೆ ಅಲ್ವಾ. ಆಗ ನಮಗೆ ಅಪರಿಮಿತ ಪರಿಹಾರನ, ಪರಿಮಿತ ಅಥವಾ ಪರಿಹಾರ ಇಲ್ವಾ,
ಎಲ್ಲವೂ ನಿಮ್ಮ ಕಣ್ಮುಂದೆ ನಿಮ್ಮ ಚಿತ್ರ ಥರ ಬರಬೇಕು ಮಕ್ಕಳೇ. ಆಗ ಮಾತ್ರ ನೀವು ಕಲ್ತಿದ್ದಕ್ಕೆ ಸಾರ್ಥಕ ಆಗುತ್ತೆ, ಎಕ್ಸಾಮಲ್ಲಿ ಬರೀಲಿಕ್ಕಾಗುತ್ತೆ. ಇಲ್ದಿದ್ರೆ ಈಗ ನೋಡುವಾಗ ಮಾತ್ರ ನಿಮಗೆ ಇದು ಮಾತ್ರ ಯೋಚನೆ ಬಂದು ಅದಕ್ಕೆ ಎಷ್ಟು ಪರಿಹಾರ ಇದೆ ಅದು ಗೊತ್ತಿಲ್ಲ, ಎಂಥ ರೇಖೆಗಳು ಹೇಳಲಿಕ್ಕೆ ಗೊತ್ತಿಲ್ಲ, ಮತ್ತು ಇದು ಸ್ಥಿರನ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನೀವಿನ್ನೂ ಕಲ್ತಾಗಿಲ್ಲ ಅಂತ ಅರ್ಥ. ನೀವು ಇದನ್ನು ಒಂದು 5 ಸಲ ಬರೆದ್ರೂ ಬರೋಕ್ಕಿಲ್ಲ, 10 ಸಲ ಬರೆದ್ರೂ ಬರೋಕ್ಕಿಲ್ಲ ಅಂತಂದರೆ ಬರೀರಿ, ಬರದೇ ಕಲಿಬೇಕು. ಅರ್ಥ ಮಾಡ್ಕೊಳ್ಳಿ, ಇದು ಹಿಂಗೆ ಅಂತ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇದು ಕಣ್ಮುಂದೆ ನಿಮಗೆ ಚಿತ್ರ ಬರಬೇಕು ಮಕ್ಕಳೇ. ನೋಡಿ, ನಾನು ಹೇಳ್ತಾ ಇದ್ದೀನಿ, ನೀವು ಬೇರೆ ಅಲ್ಲ, ಹುಷಾರಿರೋ ಮಕ್ಕಳು ಬೇರೆ ಅಲ್ಲ. ನಿಮಗೂ ಅವ್ರಿಗೂ ಇರುವ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಅವರು ಬರೆದು ಕಲಿತಾರೆ, 10 ಸಲನ 20 ಸಲನೋ ಬರೀತಾರೆ, ಅವ್ರು ಕಲಿಯುವ ಗಂಟ ಬರೀತಾರೆ. ನೀವು ಏನು ಮಾಡ್ತೀರಾ ಅಂದರೆ ಕೆಲವರು ಕಲಿಯದೆ ಎಕ್ಸಾಮ್ ಟೈಮಲ್ಲಿ ನಾಳೆ ಎಕ್ಸಾಮ್ ಅಂತ ಹೇಳಿದ್ರೆ ಇವಾಗ ಪ್ರಿಪೇರ್ ಮಾಡಲಿಕ್ಕೆ ಹೋಗ್ತೀರಾ. ಅದೇ ನಿಮ್ಗೆ ದೊಡ್ಡ ಪೆಟ್ಟಾಗೋದು. ಅರ್ಥ ಆಯ್ತಲ್ವ? ಯಾರು ದಡ್ಡರಲ್ಲ, ಯಾರು ಪ್ರಾಕ್ಟೀಸ್ ಮಾಡ್ತಾನೋ ಅವ್ನು ಚೆನ್ನಾಗಿ ಬರೀತಾನೆ, ಯಾರು ಪ್ರಾಕ್ಟೀಸ್ ಮಾಡೋದಿಲ್ವೋ ಅವನಿಗೆ ಮ್ಯಾಥ್ಸ್ ಕಷ್ಟ ಅಂತ ಹೇಳ್ಕೊಂಡು ಕೊಡ್ತೀರ. ಅರ್ಥ ಆಯ್ತಲ್ವಾ? ಈಗ ಇದು ಕಂಡೀಷನ್. ಅಸ್ಥಿರ ಅಂತ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ಮಕ್ಕಳೇ. ಈಗ ನನಗೆ A1 ಸಮೀಕರಣದಲ್ಲಿ A1 ಏನು ಕೊಟ್ಟಿದ್ದಾರೆ ಸಮೀಕರಣ, ಈಗ ಏನು ಮಾಡಬೇಕು ನಾವು ಇದನ್ನು ಆದರ್ಶ ರೂಪಕ್ಕೆ ತಂದ್ಕೊಳ್ಳಿ. ಏನಂತ ಬರೀತೀರಾ? 2x - 3y - 8 = 0. ಇದು ಯಾವ ಫಾರ್ಮಲ್ಲಿದೆ? A1x + B1y + C1 = 0. ಇದನ್ನು ಅದೇ ಥರ ತನ್ನಿ. 2 × k - 4 × x - ky - k + 3 = 0. ಇದು A2x + B2y + C2 = 0. ನೋಡಿ, A2 ಅಂತ ಹೇಳಿದ್ರೆ ಇಲ್ಲಿಂದ ಹಿಡಿದು ಇಲ್ಲಿ ಗಂಟ ಬರಿಬೇಕು. A2 ಅಂತ ಹೇಳಿದ್ರೆ ಏನನ್ನ ಬರಿತೀರಾ? A2 ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ A2. B2 ಅಂತ ಹೇಳಿದ್ರೆ ಏನು? ಬರೀ K ಮಾತ್ರ. C2 ಅಂತ ಹೇಳಿದ್ರೆ K + 3. ಅರ್ಥ ಆಯ್ತಲ್ಲ ಮಕ್ಕಳೇ? A1 ಅಂತ ಹೇಳಿದ್ರೆ 2, B1 ಅಂತ ಹೇಳಿದ್ರೆ -3. ಈಗ ನಮಗೆ ಬೇಕಾಗಿದ್ದು A1/A2. A1/A2 ಅಂತ ಹೇಳಿದ್ರೆ ಏನಂತ ಬರೀತೀರಿ? A1 ಇದ್ದ ಜಾಗದಲ್ಲಿ ಎಷ್ಟು ಬರಿತೀರಾ? 2 ಬೈ A2 ಅಂತ ಹೇಳಿದ್ರೆ ಏನು ಬರಿಬೇಕು? ಇಷ್ಟು ಬರಿಬೇಕು. ಏನು ಅಂತ? 2 × k - 4 ಅಂತ ಬರೀತೀರ. ಇದಿಷ್ಟನ್ನು ಬರಿಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ? ಈಕ್ವಲ್ ಟು ಫಾರ್ಮುಲಾದಲ್ಲಿ ಇದೆ. B1 ಅಂತ ಹೇಳಿದ್ರೆ ಎಷ್ಟು ಇಲ್ಲಿ? -3, ಅದನ್ನೇ ಬರೀರಿ. -3 ಬೈ B2 ಅಂತ ಹೇಳಿದ್ರೆ ಏನು? -k ಅಲ್ವಾ? y ಬೇಡ, k - k. ಈಗೇನಾಯಿತು? ಈ ಮೈನಸ್ ಮತ್ತು ಈ ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗಿ ಪ್ಲಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನೋಡಿ, ಇಲ್ಲಿ ಸುಲಭ ರೂಪಕ್ಕೆ ತರಲಿಕ್ಕಾಗುತ್ತಾ? ನೋಡಿ, 2 ಒಂದ್ಲಿ ಕ್ಯಾನ್ಸಲ್ ಆಯಿತು. ಆಗ 1/k - 4 = 3/k. ಈಗ ಏನು ಮಾಡಬೇಕು? ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಗ k × 1 ಏನಾಗುತ್ತೆ? k. ಈಗ 3 × k - 4 ಅಲ್ವಾ? ಇದನ್ನು 3 × k - 4 ಅಂತ ಬರೀತೀನಿ. ಆಗ k = 3 × k 3k 3 4 ಇದನ್ನು ಗುಣಿಸ್ಬೇಕು. 3 4 12. ಆಗ ಇಲ್ಲಿ k ಇದನ್ನು ಈಚೆ ತಂದಾಗ -3k = -12. 3ರಿಂದ ಒಂದು ಕೆ ಇದರಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನರ್ಥ? 1 ಅಂತ ಅರ್ಥ. 3ರಿಂದ 1 ಕಳೆದಾಗ ಏನಾಗುತ್ತೆ? 2k. ಎಂಥ 2k? -2k = -12. ಈ ಮೈನಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 2k = 12, k = 12/2. ಮಗ್ಗೇಳಿ, ಎರಡನೇ ಮಗ್ಗಿ 2 ಆರ್ಲಿ. ಆಗ k ಬೆಲೆ ಎಷ್ಟು ಬಂತು? 6 ಬಂತು. ಈಸಿ ಇದೆಯಲ್ವಾ? ಏನಿಲ್ಲ, ಇದನ್ನೇ ಯಾವ ರೂಪಕ್ಕೂ ಎಲ್ಲಿಗೆ ಹೋಗ್ತೀವಿ ನಾವು? ಅಲ್ಲೇ ಜೋಡಿಗಳು, ಸಮೀಕರಣದ ಜೋಡಿಗೆ ಪುನಃ ಹೋಗ್ತೀವಿ. ಅದರದ್ದೇ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿದ್ದಾರೆ ಇಲ್ಲಿ.